ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ದ ವೆರಿ ಬ್ಯೂಟಿಫುಲ್ ವಾಣಿಶ್ರೀ ಅವರು. ವಾಣಿಶ್ರೀ ಅವರು ದೊಡ್ಡ ದೊಡ್ಡ ಕಲಾವಿದರ ಜೊತೆ, ನಿರ್ದೇಶಕರ ಜೊತೆ ಸಿನಿಮಾದಲ್ಲಿ ವರ್ಕ್ ಮಾಡೋದಲ್ಲದೆ ಸೀರಿಯಲ್ಗಳಲ್ಲಿ ಕೂಡ ವರ್ಕ್ ಮಾಡ್ತಾರೆ. ಅವರು ಯಾವ್ಯಾವ ಸೀರಿಯಲ್ಗಳಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದಾರೆ ಮತ್ತು ಅವರ ಅನುಭವಗಳನ್ನ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಕಳೆದ 2 ವಾರದಿಂದ ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ. ನಿಮ್ಮ ಸಿನಿಮಾಗಳ ಬಗ್ಗೆ ಇನ್ನೂ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ಸಿನಿಮಾ ಮಾತಾಡೋದಾದರೆ ತವರಿನ ತೇರು. ಆ ಮೂವಿಗೆ ನಿಮಗೆ ಚಾನ್ಸ್ ಹೇಗೆ ಸಿಕ್ತು ಮತ್ತು ಅದರಲ್ಲಿ ಆದಂಥ ಅನುಭವ? ಅಫ್ಕೋರ್ಸ್ ತಂಗಿ ರೋಲ್ ಅಂದರೆ ಫಸ್ಟ್ ಬಂದಿದ್ದು ಆಫರ್, ಅದರಿಂದ ಮಾಡಿದೆ. ಆ್ಯಂಡ್ ಶ್ರುತಿ ಅವ್ರ ತಂಗಿ ಕ್ಯಾರೆಕ್ಟ್ರು, ಅದರಲ್ಲಿ ಅಕ್ಕ, ತಮ್ಮ, ತಂಗಿ 3 ಜನದ್ದು ಸ್ಟೋರಿ. ಅದು ಹೋಲ್ ಫಿಲ್ಮ್ ಅವ್ರ 3 ಜನದ ಮೇಲೇ ರಿವಾಲ್ವ್ ಆಗುತ್ತೆ. ಸಾಂಗ್ಸ್ ಇದೆ, ಮತ್ತು ನಮ್ಮದು ಅಣ್ಣ ತಂಗಿರ ಚೇಷ್ಟೆಗಳಿದೆ, ಮತ್ತು ನಂಗೆ ಮದುವೆ ಆದಮೇಲೆ ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತೀನಿ, ಅದರಿಂದ ಶ್ರುತಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಆ ಥರದ್ದು ಕ್ಯಾರೆಕ್ಟ್ರು. ಲೈಕ್ ಕರ್ಪೂರದ ಗೊಂಬೆ ಟೈಪೇ, ಒಂದು ಸ್ವಲ್ಪ ಅದೇ ಟೈಪ್. ಸೊ ಅವಾಗೆಲ್ಲ ಸೆಂಟಿಮೆಂಟ್ ಮೂವೀಸ್ ಅಂದರೆ ಶ್ರುತಿ ಅವ್ರ ಕಣ್ಣೀರು ಹಾಕ್ದಷ್ಟು ಬಾಕ್ಸ್ ಆಫೀಸ್ ಹಿಟ್ ಆಗ್ತಾ ಇತ್ತು. ಸೊ ಆದ್ದರಿಂದ ಇದು ಟಿಪಿಕಲ್ ಶ್ರುತಿ ಅವ್ರ ಮೂವಿ. ಆಫ್ಕೋರ್ಸ್ ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟ್ರೆಸ್ಸು. ಮತ್ತು ಮೇಕಪ್ ಹಾಕಿ ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದ ತಕ್ಷಣ ಖುಷಿ ಆಗುತ್ತೆ ಅವ್ರನ್ನ ನೋಡೋದಕ್ಕೆ. ಆ್ಯಂಡ್ ವೆರಿ ಗುಡ್ ಡಾನ್ಸರ್. ಮತ್ತು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದೆಲ್ಲ, ಏನಾದರೂ ಕಲಿತಾರೋ, ಸಂಗೀತ ಕಲಿಯೋದು. ನಾನು ನಿಮ್ಗೆ ಹೇಳಿದೆ ಲಾಸ್ಟ್ ಟೈಮ್, ನಿಟ್ಟಿಂಗ್ ಮಾಡೋದು, ಕ್ರೋಶೆ ಮಾಡೋದು, ಅಥವಾ ಇದು ಕಸೂತಿ ಅಂದರೆ ಹೊಲಿಗೆ ಇದು ಮಾಡೋದು ಎಲ್ಲ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ನೆವರ್ ಅ ಫ್ರೀ ಟೈಮ್ ಫಾರ್ ಅಸ್. ಅವ್ರ ಅಮ್ಮಂದರು ಏನಾದರೂ ಒಂದು ಹೇಳ್ಕೊಡೋರು ನಮಗೆ ಕೂತ್ಕೊಂಡು ಮಾಡೋದಕ್ಕೆ, ಏನಾದ್ರು ಒಂದು ತಂದಿರೋರು, ಇಷ್ಟು ಸ್ಟಿಚ್, ಸೂ, ಆ ಥರದ್ದೆಲ್ಲ ಮಾಡ್ತಾಯಿದ್ವಿ ಶಾರ್ಟ್ ಇಲ್ಲದೆ ಇದ್ದಾಗ. ಬಟ್ ಬೇರೆ ಟೈಮಲ್ಲಿ ಕೆಲಸ ಇದ್ದಾಗ ಕೆಲಸ ಮಾಡ್ತಾಯಿದ್ವಿ. ಓಕೆ, ಆನ್ ಸ್ಕ್ರೀನ್ ಯಾವುದಾದ್ರೂ ತರಲೇ ಇರೋದು? ಆನ್ ಸ್ಕ್ರೀನ್ ಭಾಳಷ್ಟು ತರಲೆಗಳಿತ್ತು, ಆಫ್ ಸ್ಕ್ರೀನು ಅಷ್ಟೇ ತರಲೆಗಳಿತ್ತು. ವಿ ಹ್ಯಾಡ್ ಲಾಟ್ ಆಫ್ ಶ್ರುತಿ ಜೊತೆ ಸುಮಾರು ಒಂದು 10-15 ಫಿಲಮ್ ಮಾಡಿದ್ದೀನಿ ನಾನು ಒಟ್ಟಿಗೆ. ಶ್ರುತಿ ಹಾಕಿದ ಹೆಜ್ಜೆ ಆಗಿರ್ಬೋದು, ಕರ್ಪೂರದ ಗೊಂಬೆಯಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ, ಇಟ್ ಜಸ್ಟ್ ವೆಂಟ್ ಆನ್. ತುಂಬ ಫಿಲಮ್ಸ್, ಮಹಾಲಕ್ಷ್ಮಿ, ಆ ಥರದ ಫಿಲಮ್ಗಳೆಲ್ಲ ಸುಮಾರು ಮಾಡಿದ್ದೀನಿ, ಆ ಥರದ್ದು. ಓಕೆ, ಇನ್ನು ಮುಂದಿನ ಮೂವಿ ಮಾತಾಡೋದಾದ್ರೆ ತವರಿನ ಕಾಣಿಕೆ. ಆ ಮೂವಿಗೆ ಹೇಗೆ ಚಾನ್ಸ್ ಸಿಕ್ತು ನಿಮಗೆ? ಅದೂ ಅಷ್ಟೇ ಸೇಮ್ ತಂಗಿ ಪಾತ್ರ ಆಗಿರೋದ್ರಿಂದ ಕ್ಯಾರೆಕ್ಟರ್ಸ್ ಬಂತು, ಮಾಡಿದೆ. ಆ್ಯಂಡ್ ಎಲ್ಲದ್ರಲ್ಲೂ ಆವಾಗ ಕ್ಯಾರೆಕ್ಟರ್ಸಲ್ಲಿ ಇಂಪಾರ್ಟೆನ್ಸ್ ಇರೋದು. ಇವಾಗ ಸುಮ್ಮನೆ ಬಂದು ಹೋಗುವಂಥ ಕ್ಯಾರೆಕ್ಟರ್ಸ್ ಅಲ್ಲ, ಮೇನ್ ಲೀಡ್ ರೋಲ್ಸ್ ಅದು ಒಂದೊಂದು ಫಿಲಮಲ್ಲೂ. ಇವಾಗ ತವರಿನ ತೇರಲ್ಲಿ ಅಕ್ಕ, ತಮ್ಮ, ತಂಗಿ, ಈ 3 ಜನದ್ದೇ ಸುತ್ತ ರಿವಾಲ್ವ್ ಆಗೋಂಥ ಕತೆ. ತವರಿನ ಕಾಣಿಕೆನೂ ಅಷ್ಟೇ ಅದೇ ಥರದ್ದು. ರಾಮ್ಕುಮಾರ್ ಸರ್ ಇದ್ರು ಅದರಲ್ಲಿ. ಸೊ ಅಣ್ಣ ತಂಗಿ ಕಾಂಬಿನೇಷನ್ ತವರಿನ ಕಾಣಿಕೆ. ನಿಮಗೆ ಯಾವತ್ತೂ ತಂಗಿ ಕ್ಯಾರೆಕ್ಟರ್ ಮಾಡಿ ಮಾಡಿ ಸುಸ್ತಾಯಿತು ಅಂತ ಅನ್ನಿಸ್ಲಿಲ್ವಾ? ಏನಿದಿಲ್ಲ, ಐ ಯೂಸ್ ಟು ಹ್ಯಾವ್ ಲಾಟ್ ಆಫ್ ಫನ್. ಆ ಥರದ ರೋಲ್ಸ್ ಮಾಡಿ ಮಾಡಿ ಐ ವಾಸ್ ಸೋ ಅಂದರೆ ಯೂಸ್ ಟು ಇಟ್. ಓಕೆ, ಇವ್ರ ತಂಗಿ ಇಲ್ಲಾರಿ, ಇವ್ರ ತಂಗಿ, ಇವ್ರ ತಂಗಿ ಇಲ್ಲಾರಿ, ಇವ್ರ ತಂಗಿ, ನೀವೇ ಫಿಕ್ಸ್, ನಾನೇ ತಂಗಿ ಆಗೋಗ್ತಿತ್ತು. ಅಂದರೆ ಹೌದಲ್ಲ, ಒಂದು ಬ್ರ್ಯಾಂಡ್ ಮಾಡಿಬಿಡ್ತಾರೆ ಅನ್ನೋದೊಂದು ಟಾಕ್ ಇದೆ. ಅದೇ ಆ್ಯಕ್ಚುಲಿ ನಮ್ಮ ಮನೇಲಿ ಯಾರಿಗೂ ಇಂಡಸ್ಟ್ರಿ ಪರಿಚಯ ಆಗಲಿ, ಒಡನಾಟ ಆಗಲಿ, ಅಥವಾ ಯಾರು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದೋರೇ ಅಲ್ಲ, ಯಾರು ಸಿನಿಮಾ ಇಂಡಸ್ಟ್ರಿಯಲ್ಲೇ ಟಚ್, ಗಂಧ ಗಾಳಿ ಯಾವುದೂ ಇಲ್ಲ. ಸೊ ನಮಗೆ ಇದೇ ಥರ ಬರಬೇಕು, ಇದೇ ಥರ ಹೋಗಬೇಕು, ಇದೇ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು, ಇಲ್ಲಾರ ಬ್ರ್ಯಾಂಡ್ ಮಾಡಿಬಿಡ್ತಾರೆ, ಒಂದಕ್ಕೆ ಸೀಮಿತ ಮಾಡ್ತಾರೆ ಅನ್ನೋದು ತಲೆಯಲ್ಲಿ ಕೂಡ ಇಲ್ಲ. ಯಾವಾಗ ತಂಗಿ ಪಾತ್ರಗಳು ಖುಷಿ ಆಗೋದು ಮಾಡೋದಕ್ಕೆ, ಬಿಕಾಸ್ ಅದರಲ್ಲಿ ಏನು ಅಂಥದ್ದೇನು ಇರ್ತದಿಲ್ಲ. ಕಾಸ್ಟ್ಯೂಮ್ಸು ಡೀಸೆಂಟ್ ಆಗಿರೋದು, ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಡ್ಯಾಡಿಗೂ ಪ್ರಾಬ್ಲಮ್ ಇರ್ತದಲ್ಲ, ಥ್ರೂಔಟ್ ದ ಮೂವಿ ಇರೋದು, ಆ ಥರದೊಂದು ಇತ್ತೆ ಹೊರತು ಬೇರೆ ಏನು ತಲೆಗೆ ಹೋಗ್ತಾ ಇದ್ದಿಲ್ಲ. ಸೊ ಆಮೇಲೆ ಯಾವಾಗ ಅಯ್ಯೋ ನೀವು ಹೀರೋಯಿನ್ ಮಾಡ್ಬೋದಾಗಿತ್ತಲ್ಲ, ನೀವು ಯಾಕೆ ತಂಗಿ ಒಪ್ಕೊಂಡ್ರಿ, ಬೇರೆಯವ್ರು ಹೇಳಿದಾಗ ರಿಯಲೈಸ್ ಆಗ್ತಾಯಿತ್ತು ಹೊರತು ನನಗೇನು ಡಿಫ್ರೆನ್ಸೇ ಅನಿಸ್ಲಿಲ್ಲ. ಅವಾಗ ಹೇಳ್ದಾಗ ಅನ್ನಿಸ್ತಿತ್ತಾ ಇಲ್ಲ ನಾನು ಹೀರೋಯಿನ್? ಅವಾಗ ಸ್ಟ್ರೈಕ್ ಆಗ್ತಿತ್ತು, ಹೌದಲ್ವಾ, ಕರೆಕ್ಟ್ ಅಲ್ವಾ, ನಾವು ಹಂಗೆ ಮಾಡಬೇಕಾಗಿತ್ತು. ಬಟ್ ಅದೆಲ್ಲ ಸ್ಟ್ರೈಕೇ ಆಗಿಲ್ಲ ಅವಾಗೇನು. ವಿವರ್ ಕ್ಯಾಶುವಲ್ ಬಂದಿದ್ದು ಏನು ಬರ್ತಾ ಇತ್ತೋ ಕೆಲಸಗಳು ಹಾಗೆ ಒಪ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಓಕೆ, ಇನ್ನು ಮುಂದೆ ಬರೋದಾದರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಮಕ್ ಮೂವಿಯಲ್ಲೂ ನೀವು ಮಾಡ್ತೀರಾ. ಅದು ಒಂದೇ ಒಂದು ದಿನ ನಾನು ಮಾಡಿರೋದು, ಇಡೀ ಫಿಲಮಲ್ಲಿ ಬರುತ್ತೆ. ಒಂದೇ ದಿನದಲ್ಲಿ ಅಷ್ಟು
ಅಷ್ಟು ಕ್ಯಾರೆಕ್ಟರ್ಸ್ ಅಂದರೆ ಸ್ಟಾರ್ಟಿಂಗ್ ಯಂಗ್ ಇರ್ತೀನಿ, ಆಮೇಲೆ ಮದುವೆ ಆದಮೇಲೆ, ಆಮೇಲೆ ಒಂಚೂರು ವಯಸ್ಸಾದ್ಮೇಲೆ, ಆಮೇಲೆ ಅಂದರೆ ಫಸ್ಟಿಂದನೂ ವಿಷ ಕುಡಿತೀನಿ ಅಂತಲೇ ಎದುರಿಸ್ಕೊಂಡು ಮುದುಕಿ ಆಗೋವರೆಗೂ ವಿಷ ಕುಡಿತೀನಿ ಅಂತ ಇರ್ತೀನಿ. ಅವರ ಆ ಸೀನು ನಾನು ಮಾಡಿದಾಗ ಆ ಫಿಲಮಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ಗೊತ್ತಿದ್ದಿಲ್ಲ. ಬಟ್ ಆ ಫಿಲಮ್ ನೋಡಿದಾಗ ಅವ್ನು ಹೇಳ್ತಾನಲ್ಲ, ನೀನು ವಿಷ ಕುಡಿಯಿಲ್ಲ, ನಾನು ನಿನ್ನ ಕುಡಿಸ್ಬಿಡ್ತೀನಿ ಇವಾಗಲೇ ಅಂತ. ಆವಾಗ ಅನಿಸ್ತು ನನಗೆ, ಓಕೆ, ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ ಒಂದು ಸೀರಿಯಲು ಎಳಿತಾ ಇದ್ದರೆ, ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ ಜನರಿಗೆ ಅನ್ನೋದು. ಆದರೂ ಅವರಮ್ಮ ಅಷ್ಟು ಸ್ಟಿಕ್ ಆನ್ ಆಗಿ ಆ ಸೀರಿಯಲ್ನೇ ನೋಡ್ತಾ ಇರ್ತಾರೆ. ಇವತ್ತು ನಮ್ಮ ಜನ ಹಂಗೆ ಇರೋದು. ಸೊ ಇಟ್ ಇಸ್ ಜಸ್ಟ್ ಏನು ನಡೀತಾ ಇದೆ ಅದನ್ನೇ ಹೇಳ್ತಾರೆ. ಬೈತಾ ಇರ್ತಾರೆ ಒಂದು ಸೀರಿಯಲ್ಗೆ, ಅಯ್ಯೋ ಏನು ಎಳಿತಾರ್ರಿ, ಎಷ್ಟು ತಲೆನೋವ್ರಿ, ಹಂಗೇರಿ ಹಿಂಗೇರಿ ಅಂತ. ಬಟ್ ಆ ಟೈಮ್ ಬಂದಾಗ ಅದೇ ಚಾನಲ್ ನೋಡ್ಕೊಂಡು ಕೂತಿರ್ತಾರೆ. ಓಕೆ, ಇನ್ನು ಮುಂದೆ ಬರೋದಾದ್ರೆ ಫ್ರೆಂಚ್ ಬಿರಿಯಾನಿಯಲ್ಲಿ ಕೂಡ ನೀವು ಮಾಡ್ತೀರಾ. ನಿಮ್ಮ ಕ್ಯಾರೆಕ್ಟರ್ ಮತ್ತೆ ಚಾನ್ಸ್ ಹೇಗೆ ಸಿಕ್ತು ಅದಕ್ಕೆ? ಅದು ಪನಗ ಬರೋಣ ಅವ್ರ ಜೊತೆ ಹ್ಯಾಪಿ ನ್ಯೂ ಇಯರ್ ಮಾಡಿದ್ದೆ. ಸೊ ಇದು 2ನೇ ಚಿತ್ರ ಅವ್ರು ನನಗೆ ಆಫರ್ ಮಾಡಿದ್ದು. ಸೊ ಫ್ರೆಂಚ್ ಬಿರಿಯಾನಿ ಫನ್ ಸೆಗ್ಮೆಂಟ್ ಅದು. ಬಿಕಾಸ್ ರಂಗಾಯಣ ರಘು ಗೊತ್ತಲ್ಲ, ಅವರಂತೂ ಮಜಾ ಅಂದರೆ ಮಜಾ ಅವರು. ಆ್ಯಂಡ್ ಇಷ್ಟು ಹೇಳಿದ್ರೆ ಇಷ್ಟು ಮಾಡ್ತಾರೆ ಅವರು. ಸೊ ಯು ಶುಡ್ ಬಿ ವೆರಿ ಪ್ರಿಪೇರ್ಡ್. ಅವ್ರ ಜೊತೆ ಮಾನಿಟರ್ ಮಾಡುವಾಗ ವೆರಿ ಪ್ರಿಪೇರ್ಡ್ ಆಗಿರ್ಬೇಕು. ಬಿಕಾಸ್ ಹಿ ಜಸ್ಟ್ ಗೆಟ್ಸ್ ಟೇಕಲ್ಲಿ ಸೂಪರಾಗಿ ಮಾಡಿಬಿಟ್ಟಿರ್ತಾರೆ. ಸೊ ಇಟ್ ಇಸ್ ರಿಯಲಿ ನೈಸ್ ವಿತ್ ದಿಮ್ ಟು ವರ್ಕ್. ಅಂದರೆ ಕಲಿಯೋದು ತುಂಬ ಇರುತ್ತೆ. ಅಂದರೆ ಅವರು ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಅವ್ರ ಜೊತೆ ಮೊದಲು ಆ್ಯಕ್ಟ್ ಮಾಡಿದ್ದೀನಿ, ಮಗಳಾಗಿ ಆ್ಯಕ್ಟ್ ಮಾಡಿದ್ದೀನಿ, ಅವ್ರ ಪೇರಾಗಿ ಆ್ಯಕ್ಟ್ ಮಾಡಿದ್ದೀನಿ. ಅವ್ರು ಆ ಥರದ್ದು ಬೀನ್ ಅಪ್ಗ್ರೇಡೆಡ್, ಅಂದರೆ ಪ್ರಮೋಷನ್ ಆಗಿ ಬಂದಿದ್ದೆ. ಗಾಳಿಪಟದಲ್ಲಿ ಅವ್ರ ಮಗಳು ರೋಲ್ ಮಾಡಿದ್ದು. ಆಮೇಲೆ ಫ್ರೆಂಚ್ ಬಿರಿಯಾನಿಲಿ ಅವ್ರ ಪೇರು. ಅದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ಅವ್ರ ಪೇರು, 2-3 ಸಿನಿಮಾದಲ್ಲಿ ಅವ್ರ ಪೇರ್ ಮಾಡಿದ್ದೀನಿ. ಹಾಗೆ ನೀವು ಸಿನಿಮಾ ಜೊತೆಗೆ ಸೀರಿಯಲ್ಸ್ಗಳನ್ನ ಮಾಡೋದಕ್ಕೆ ಶುರು ಮಾಡಿರ್ತೀರ. ಸಿನಿಮಾ ಮತ್ತೆ ಸೀರಿಯಲ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನೀವು? ಆ ಥರ ಏನಿಲ್ಲ, ಒಂದು 75% ಅಟೆಂಡೆನ್ಸ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದೆ. ಅವಾಗ ಒಂದು ಸೀರಿಯಲು, ಒಂದು ಫಿಲಮು ಆ ಥರ ವರ್ಕ್ ಮಾಡ್ತಾ ಇದೆ. ಕೆಲವು ಟೈಮ್ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದ್ದು ಉಂಟು, ಫೈನ್ಗಳು ಕಟ್ಟಿದ್ದು ಉಂಟು. ಸೊ ಈ ಥರ ಇಟ್ ಜಸ್ಟ್ ವೆಂಟ್ ಆನ್. ಯಾವುದು ಒಳ್ಳೆಯದು ಪಾತ್ರಗಳು ಹೇಗೆ ಬಂತೋ ಹಾಗೆ ಅದೇ ಮಾಡಬೇಕು, ಇದೇ ಮಾಡಬೇಕು. ಒನ್ಸ್ ಇದಕ್ಕೆ ಕಮಿಟ್ ಆಗಿದೆ, ಈ ತಿಪ್ಪರ್ಲಾಗ ಹೋಗೋದು ಇನ್ನೊಂದು ಕೇಳಿದ್ರು ನಾನು ಮಾಡ್ತಾ ಇದ್ದಿಲ್ಲ. ಇಲ್ಲ ನಾನು ಬ್ಯುಸಿ ಇದ್ದೀನಿ ಅಂತಲೇ ಹೇಳ್ತಾ ಇದ್ದೆ. ಅವರೇ ಹೇಳೋರು, ತಲೆ ಕೆಡ್ಸ್ಕೊಳ್ಬೇಡಮ್ಮ, ನಾವು ಅಡ್ಜಸ್ಟ್ ಮಾಡ್ತೀವಿ, ನಂಗೆ ಆ ಟೆನ್ಷನೇ ಬೇಡ ಅಂತ ಆ ಥರ ಒಪ್ಕೊಳ್ತಾನೆ ಇದ್ದಿಲ್ಲ. ಸೊ ಹೀಗಾಗ್ತಿತ್ತು. ಅಂದರೆ ನನ್ನ ಪ್ರಕಾರ, ಅಂದರೆ ನಾನು ಕೇಳಿದ್ರ ಪ್ರಕಾರ, ನಾನು ನೋಡಿರೋದ್ರ ಪ್ರಕಾರ ಸೀರಿಯಲ್ಗೆ ಬಂದರೆ ತುಂಬ ಬೇಗ ಫೇಮ್ ಸಿಗುತ್ತೆ ಮೂವಿಗಿಂತ. ಅದು ಇವಾಗ ಸೀರಿಯಲ್ ಇಸ್ ಲೈಕ್ ಅ ನ್ಯೂಸ್ ಪೇಪರ್. ನಾನು ಯೂಶಲಿ ಹೇಳ್ತೀನಿ, ಇವತ್ತು ನೋಡ್ತೀವಿ ಮರಿತೀವಿ ಅಷ್ಟೇ. ಬಿಟ್ರೆ ಫಿಲಮ್ ಇಸ್ ಲೈಕ್ ಅ ನಾವೆಲ್. ನೀವು ಎಷ್ಟೇ ವರ್ಷ ಹೋದ್ರು, ಇವತ್ತು ಓಮ್ 25 ವರ್ಷ 28 ವರ್ಷ ಆಗ್ತಾ ಬಂತು, ಆದರೂ ಓಮ್ ಬಗ್ಗೆ ಮಾತಾಡ್ತೀವಿ ನಾವು. ಶಬ್ದವೇದಿ ಬಗ್ಗೆ ಮಾತಾಡ್ತೀವಿ, ಅಥವಾ ಬಂಗಾರದ ಮನುಷ್ಯ ಬಗ್ಗೆ ಮಾತಾಡ್ತೀವಿ, ಅಥವಾ ಅದಕ್ಕಿಂತ ಮುಂದೆ ಗಂಧದ ಗುಡಿ ಬಗ್ಗೆ ಮಾತಾಡ್ತೀವಿ. ಅಂದರೆ ಇಟ್ಸ್ ಲೈಕ್ ಅ ನಾವೆಲ್. ಅವಾಗ ತಿರುಗಿ ಹಾಕ್ತಾ ಇರ್ಬೋದು ಆ ಪೇಜ್ಗಳನ್ನ. ಬಟ್ ಪೇಪರ್ ಥರ ಸೀರಿಯಲ್ ಇವತ್ತು ಮುಗೀತು, ನಾಳೆ ಬೇರೆ ಹೊಸದಿದೆ, ಅಷ್ಟೇ ಮುಗೀತು. ಇದು ಮರ್ತೇ ಹೋಗಿರ್ತಾರೆ ಜನ. ನೀವು ಅವಾಗ ಆಕ್ಟ್ ಮಾಡಿರೋದಕ್ಕೂ ಇವಾಗ ಆಕ್ಟ್ ಮಾಡಿರೋದಕ್ಕೂ ಅಂದರೆ ಸೀರಿಯಲ್ಲು, ಸಿನಿಮಾ ಅಥವಾ ಹಳೆ ಸೀರಿಯಲ್ಲು, ಹಳೆ ಸಿನಿಮಾ ಆ ಥರದ್ರಲ್ಲಿ ಏನು ಡಿಫ್ರೆನ್ಸ್ ಇದೆ ನಿಮಗೆ? ಕ್ಯಾಮ್ರಾ ಒಂದೇ ಡಿಫ್ರೆನ್ಸ್, ಮತ್ತಿನ್ನೇನು ಡಿಫ್ರೆನ್ಸ್ ಇಲ್ಲ. ವರ್ಕ್ ವೈಸ್ ಅಷ್ಟೇ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಮೋರ್ ರಿಲ್ಯಾಕ್ಸ್ಡ್ ಇದ್ದೀವಿ, ಮೋರ್ ಅಂದರೆ ವಿ ಆರ್ ಕಂಫರ್ಟ್ ಝೋನ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಅವಾಗ ಒಂದು ಸ್ವಲ್ಪ ಒದ್ದಾಟ, ಪ್ರಾಪರ್ ಇದು ಇರ್ತಾ ಇದ್ದಿಲ್ಲ. ಟಾಯ್ಲೆಟ್ಸ್ ಆಗಿರ್ಬೋದು ಅಥವಾ ಚೇಂಜಿಂಗ್ ರೂಮ್ಸ್ ಆಗಿರ್ಬೋದು, ಅಷ್ಟೊಂದು ಅಂದರೆ ಕಷ್ಟ ಆಗೋದು ಎಲ್ಲೋ ಹಳ್ಳಿಯಲ್ಲಿ ಶೂಟ್ ಮಾಡುವಾಗ. ಇವಾಗ ಕ್ಯಾರವ್ಯಾನ್ಸ್ ಇದೆ, ಮೋರ್ ಎಕ್ವಿಪ್ಡ್, ಮೋರ್ ಅಂದರೆ ಇವಾಗ ಕ್ಯಾಮ್ರಾಸು ಅಷ್ಟೇ, ದೇ ಆರ್ ಮೋರ್ ಡಿಜಿಟಲ್ ಅಡ್ವಾನ್ಸ್ಡ್. ಅವಾಗ ಪಾಪ ಅವರು ಒಂದು ಡೈರೆಕ್ಟ್ರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಮಾನಿಟ್ರು ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಕ್ಯಾಮ್ರಾಮ್ಯಾನ್ ಮೇಲಿರೋ ನಂಬಿಕೆ. ಓಕೆ, ವೆದರ್ ಫೋಕಸ್ ಔಟ್ ಆಯ್ತಾ ಇಲ್ವಾ ಏನೇ ಆದರೂ ಅವ್ರು ಕ್ಯಾಮ್ರಾಮನ್ ಮೇಲೆ ನಂಬಿಕೆ ಇಟ್ಕೊಂಡೆ ಕೆಲಸ ಮಾಡ್ತಾ ಇದ್ರು. ಡಿಜಿಟಲ್ ಅಂದರೆ ನಾನು ಹೇಳ್ತಾ ಇರೋದು, ಯು ಹ್ಯಾವ್ ಮಾನಿಟರ್ಸ್ ಎಲ್ಲ ಇದ್ದು ಎಷ್ಟು ಸಲ ಫೋಕಸ್ ಔಟ್ ಆಗುತ್ತೆ, ಎಷ್ಟು ಸಲ ರೀಟೇಕ್ಸ್ ಆಗುತ್ತೆ, ಜಸ್ಟ್ ಬಿಕಾಸ್ ಆಫ್ ಫೋಕಸ್ ಔಟ್. ಆ ಥರ ನಾನು ಹೇಳ್ತಾ ಇರೋದು. ಅಂದರೆ ಆವಾಗ ಆ ಬಾಂಡಿಂಗು ಹಂಗೆ ಇತ್ತು. ಇವಾಗ ಗೌರಿಶಂಕರ್ ಸರ್ ಇದ್ರು, ನಾನು ಸುಮಾರು ಫಿಲಮ್ಮು ಗೌರಿಶಂಕರ್ ಸರ್ ಕ್ಯಾಮ್ರಾಮ್ಯಾನು, ಟಾಪ್ ನಾಚ್. ನಾನು ಹೇಳಿದ್ನಲ್ಲ, ಭಾಸ್ಕರ್ ಸರು, ಗೌರಿಶಂಕರ್ ಸರು, ಮತ್ತು ಸುಮಾರು ಜನ ಫ್ರಮ್ ತಮಿಳ್, ಫ್ರಮ್ ಮಲಯಾಳಂ ಇಂಡಸ್ಟ್ರಿ ಎಲ್ಲ ಇದ್ರು. ದಿನೇಶ್ ಬಾಬು ಸರ್ ಇಸ್ ಸಚ್ ಅ ಬಿಗ್ ಕ್ಯಾಮ್ರಾಮ್ಯಾನ್. ಹೌದು.
ಸೊ ಅವ್ರಿಗೆ ಅವ್ರ ಮೇಲೇ ಕಾನ್ಫಿಡೆನ್ಸ್. ದೇ ನೆವರ್ ಯೂಸ್ ಟು ವಾಚ್ ದ ಮಾನಿಟರ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ದೇ ಯೂಸ್ ಟು ವಾಚ್ ದ ಐ ಪೀಸ್ ಆ್ಯಂಡ್ ದೇ ಡೂ ಇಟ್ ಅಷ್ಟೇ. ಇವಾಗ ಅವಾಗಲೂ ಏನಂತಾರೆ ಡಬಲ್ ಆ್ಯಕ್ಟಿಂಗು ಅದು ಇದು ಯಾವುದೇ ಇದು ಇಲ್ಲದೆ ದೇ ಯೂಸ್ ಟು ಜಸ್ಟ್ ಬಿಲೀವ್ ದ ಕ್ಯಾಮ್ರಾಮ್ಯಾನ್. ಹೌದು, ಮತ್ತೆ ರೀಶೂಟ್ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ದೇ ಹ್ಯಾಡ್ ಟು ಡೂ ಇಟ್. ಅಷ್ಟು ಪರ್ಫೆಕ್ಷನ್ ಇತ್ತು ಅವಾಗ ಕ್ಯಾಮ್ರಾಮ್ಯಾನ್ಸು, ಮತ್ತೆ ಆ ಕಲಿಯೋ ರೀತಿ ಆಗಿರ್ಬೋದು, ಆ ಶಿಸ್ತು ಆಗಿರ್ಬೋದು. ಹೌದು ಹೌದು. ಒಬ್ಬ ಆರ್ಟಿಸ್ಟ್ ಮತ್ತೆ ಒಬ್ಬ ಡೈರೆಕ್ಟರ್ಗೆ ಸಂಬಂಧ ಹೇಗಿರ್ಬೇಕು? ಅವ್ರ ಸಂಬಂಧ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾಗೆ ಅಥವಾ ಸೀರಿಯಲ್ಗೆ? ಈಸ್ ಆಲ್ವೇಸ್ ಅ ಗುರು. ಹೌದು, ದ ಪರ್ಸನ್ ಹೂ ಟೀಚರ್ಸ್ ಯು. ನಾನು ಸೀರಿಯಲ್ಗೆ ಬಂದಾಗ, ಫಿಲಮಲ್ಲಿ ನಾನು ಅಂಥದ್ದೇನೂ ಕಲ್ತಿಲ್ಲ. ಸೀರಿಯಲ್ಗೆ ಬಂದಾಗ ಕಲಿಯೋದು ತುಂಬ ಇತ್ತು. ಬಿಕಾಸ್ ಲೈಟ್ ತೊಗೊಳೋದಾಗಲಿ, ಇಟ್ ಈಸ್ ನಾಟ್ ದಟ್ ಕ್ಯಾಮ್ರಾ. ವಿ ಆರ್ ವರ್ಕಿಂಗ್ ಆನ್ ಅ ಬೇಸಿಕ್ ಕ್ಯಾಮ್ರಾ. ಮತ್ತು ವಾಯ್ಸ್ ತುಂಬ ಲೌಡ್ ಇರಬೇಕು. ಬಿಕಾಸ್ ವಿ ಹ್ಯಾಡ್ ಬೂಮರ್ ರಾಡ್ಸ್. ನಮ್ಗೆ ಲ್ಯಾಪಲ್ ಮೈಕ್ಸ್ ಇದ್ದಿಲ್ಲ. ಇವಾಗ ಲ್ಯಾಪಲ್ ಮೈಕ್ಸ್ ಇದೆ. ಯು ಹ್ಯಾವ್ ಪಿನ್ ಅಪ್ ಮೈಕ್ಸು, ಏನೇನೋ ಅಡ್ವಾನ್ಸ್ಡ್ ಇದ್ದೀವಿ ನಾವು. ಆವಾಗ ಬೂಮರ್ ರಾಡ್ ಅಲ್ಲಿಡೋರು. ಸೊ ಆರ್ ವಾಯ್ಸ್ ಶುಡ್ ರೀಚ್ ದೇರ್. ಆ ಥರದ್ದು ಡಬ್ಬಿಂಗ್ ಇರ್ತಾ ಇದ್ದಿಲ್ಲ, ಯಾವ ಸೌಕರ್ಯಗಳು ಇರ್ತಾ ಇದ್ದಿಲ್ಲ. ಸೊ ನಾವು ನಮ್ಮ ತಯಾರಿ ಜಾಸ್ತಿ ಇರೋದು. ಇವಾಗ ಎಲ್ಲಾನು ಈಸಿ ಮಾಡಿಬಿಟ್ಟು ನಮ್ಗೆ ಏನೂ ಕೆಲಸ ಇಲ್ಲ. ಹೌದು ಹೌದು. ಓಕೆ ಮ್ಯಾಮ್, ಇವಾಗ ಸಿನಿಮಾದಲ್ಲಿ ಮಾಡೋ ಆ್ಯಕ್ಟಿಂಗಿಗೂ ಅಥವಾ ಸೀರಿಯಲಲ್ಲಿ ಮಾಡೋ ಆ್ಯಕ್ಟಿಂಗಿಗೂ ಡಿಫ್ರೆನ್ಸ್ ಏನಾಗಬಹುದು ಇವಾಗ ಈಗಿನ ಕಾಲದಲ್ಲಿ? ಡಿಫ್ರೆನ್ಸ್ ಏನೂ ಇಲ್ಲ. ನಾನು ಹೇಳಿದ ಆ್ಯಕ್ಟಿಂಗ್, ನಾವು ಮಾಡೋ ಆ್ಯಕ್ಟಿಂಗ್ ಆಗಿರ್ಬೋದು, ಡೈರೆಕ್ಟ್ರಿಗೆ ಕನ್ವಿನ್ಸ್ ಆಗಬೇಕು. ಆ್ಯಂಡ್ ಇಟ್ ಆಲ್ವೇಸ್ ಆರ್ಟಿಸ್ಟ್ ಇಸ್ ಅ ಡೈರೆಕ್ಟರ್ಸ್ ಇದು ಕ್ರಿಯೇಟಿವ್. ಅವ್ರಿಗೆ ಹೆಂಗೆ ಬೇಕೋ ಆ ಥರ ಪೋರ್ಟ್ರೇ ಮಾಡೋದೇ ನಮ್ಮ ಕೆಲಸ ಅಷ್ಟೇ. ಆ ಕ್ಯಾರೆಕ್ಟರ್ನ ಯಾವ ಥರ ಅವರು ತಲೆಯಲ್ಲಿ ಹಾಕೊಂಡಿರ್ತಾರೋ ಅದನ್ನ ಪೋರ್ಟ್ರೇ ಮಾಡೋದು ಅಷ್ಟೇ. ಇವಾಗ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂದರೂ ಇಟ್ ಇಸ್ ಬಿಕಾಸ್ ಆಫ್ ದ ಡೈರೆಕ್ಟರ್. ನಾನು ಚೆನ್ನಾಗಿ ಮಾಡಿಲ್ಲ ಅಂದರೂ ಇಟ್ ಇಸ್ ಬಿಕಾಸ್ ಆಫ್ ದ ಡೈರೆಕ್ಟರ್. ಇಟ್ ಈಸ್ ಒನ್ಲಿ ಬಿಕಾಸ್ ಆಫ್ ಹಿಮ್. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡ್ತೀನಿ ಹೊರತು ನಂದೇನೋ ಇನ್ಪುಟ್ ಹಾಕ್ತೀನಿ, ಬಟ್ ಅದು ಬೇಡ ಇದು ಬೇಕು ಅಂತ ಹೇಳಿದಾಗ ಚೇಂಜಸ್ ಮಾಡ್ಕೊಳ್ತೀವಿ ನಾವು. ಸಿನಿಮಾ ಜಾಸ್ತಿ ಇಷ್ಟನಾ ಅಥವಾ ಸೀರಿಯಲ್ ಜಾಸ್ತಿ ಇಷ್ಟನಾ? ಸೀರಿಯಲ್ ಅದು ನೀವು ಹೇಳಿದ ಹಾಗೆ ಇಟ್ ಇಸ್ ಮೋರ್ ಕನೆಕ್ಟಿಂಗ್ ಟು ದ ಪೀಪಲ್. ಹೌದು. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೋರು ಇವಾಗ ತುಂಬ ಕಮ್ಮಿ ಆಗಿದೆ. ಅಂದರೆ ಅವ್ರನ್ನ ಹೇಳ್ಕೊಂಡು ಬರುವಂಥ ಶಕ್ತಿ ಇರೋದು ಕೆಲವು ಚಿತ್ರಗಳಲ್ಲಿ. ಹೌದು. ಸೊ ಆದ್ದರಿಂದ ಸೀರಿಯಲ್ ಬೇಗ ರೀಚ್ ಔಟ್ ಆಗ್ತೀವಿ, ಬೇಗ ಕನೆಕ್ಟ್ ಆಗ್ತೀವಿ. ಮೊದಲು ನಮ್ಗಳ ಹೆಸರು ಇವತ್ತಿಗೂ ಗೊತ್ತಿದೆ ಅವ್ರಿಗೆ. ಇವಾಗದ್ದು ಆರ್ಟಿಸ್ಟ್ಗಳ ಹೆಸರೆಲ್ಲ ಕ್ಯಾರೆಕ್ಟ್ರಲ್ಲೇ ಕರೀತಾರೆ, ರಿಯಲ್ ಹೆಸರು ಏನು ಅಂತಾನೆ ಗೊತ್ತಿರಲ್ಲ. ಹಾಗೆ ನೀವೇ ಹೇಳಿದಾಗೆ ಸಿನಿಮಾಗಳು ಥಿಯೇಟ್ರಿಗೆ ಬರುತ್ತೆ, ಬಟ್ ಬಂತಾ ಹೋಯ್ತಾ ಅನ್ನೋದೇ ಜನಗಳಿಗೆ ಗೊತ್ತಾಗಲ್ಲ. ಜನಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡ್ತಾ ಇಲ್ಲ. ಏನಕ್ಕೆ ಜನಗಳು ಬರ್ತಿಲ್ಲ? ಏನಕ್ಕೆ ಸಿನಿಮಾಗಳು ನಿಲ್ತಾ ಇಲ್ಲ ಥಿಯೇಟ್ರಲ್ಲಿ? OTT ಪ್ಲಾಟ್ಫಾರ್ಮ್ ಒಂದು, ಇನ್ನೊಂದು ದೆರ್ ಆರ್ ಲಾಟ್ ಆಫ್ ಸೈಟ್ಸ್ ವೇರ್ ಫಿಲಮ್ ರಿಲೀಸ್ ಆದ ತಕ್ಷಣ ಸೈಟ್ಗಳಲ್ಲಿ ರಿಲೀಸ್ ಆಗೋಗುತ್ತೆ. ಆ್ಯಂಡ್ ದೇ ಪ್ರಿಫರ್ ಸಿಟ್ಟಿಂಗ್ ಎಟ್ ಹೋಮ್. ಅವ್ರ ಕೌಚಲ್ಲಿ ಕೂತ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಮನೆ ಎನ್ವೈರ್ಮೆಂಟಲ್ಲಿ ಹೋಗಿ ಅಲ್ಲಿ ಟಿಕೆಟ್ ತೊಗೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಆ ಫಿಲಮ್ ಚೆನ್ನಾಗಿಲ್ಲ ಅಂದರೆ ಬೈಕೊಂಡು ಬರೋ ಬದಲು ಅಯ್ಯ ಯಾವುದಾದ್ರೂ ಫಿಲಮ್ ನೋಡೋಣ ಅನ್ನೋ ಮನಸ್ಥಿತಿ ಇರುವಂಥ ಜನರು ಇದ್ದಾರೆ. ಅಂದರೆ ಮನೇಲೆ ಕೂತ್ಕೊಂಡು ಯಾವನ ಹೋಗ್ತಾನೆ ಥಿಯೇಟ್ರಿಗೆ, ಆ ಥರ ಮನಸ್ಥಿತಿ ಇರೋರು ಕಮ್ಮಿ. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಮ್ಗೆ ಅದೊಂದು ವೇದಿಕೆ ಬೇಕೇ ಬೇಕು, ನಮ್ಗೆ ಮಾರ್ಕೆಟ್ ಬೇಕೇ ಬೇಕು. ಬಿಕಾಸ್ ನೀವು ಎಲ್ಲ ಬೇರೆ ಲ್ಯಾಂಗ್ವೇಜಸ್ನ ಕಂಪೇರ್ ಮಾಡಿದೆ ಕನ್ನಡಕ್ಕೆ ತುಂಬ ಲಿಮಿಟೆಡ್ ಮಾರುಕಟ್ಟೆ ಇರೋದು. ಸೊ ಅದನ್ನು ನಾವು ಕಳ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ನಮ್ಮಂಥ ಆರ್ಟಿಸ್ಟ್ಗಳು ಬದುಕೋಕ್ಕಾಗಲ್ಲ. ಡೈರೆಕ್ಟರ್ಸು, ಟೆಕ್ನಿಷಿಯನ್ಸು, ಎಷ್ಟೊಂದು ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಒಂದು ಫಿಲಮ್ ಹಿಂದೆ. ಸೊ ಅವರೆಲ್ಲ ಬದುಕಬೇಕು ಅಂದರೆ ದಯವಿಟ್ಟು ಬಂದು ಅವರೆಲ್ಲರೂ ಟಿ ವಿಯಲ್ಲಿ ನೋಡಿದೆ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ಪರವಾಗಿಲ್ಲ ಪಾಪ್ಕಾರ್ನ್ ತಿಂದೇ ಇದ್ರು ಪರವಾಗಿಲ್ಲ, ಫಿಲಮ್ ಮಾತ್ರ ಕಾಸು ಕೊಟ್ಬಿಟ್ಟು ಫಿಲಮ್ ನೋಡ್ಬಿಟ್ಟು ಹೋಗಿ ಅಂತ ಹೇಳ್ಬೇಕು. ಮೇಡಮ್, ನೀವು ಅಷ್ಟು ಸಿನಿಮಾಗಳನ್ನ ಮಾಡ್ತಿದ್ರಿ, ಅಷ್ಟು ದೊಡ್ಡ ಆ್ಯಕ್ಟರ್ಗಳ ಜೊತೆ, ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ತಾ ಇದ್ರಿ. ಸೈಮಲ್ಟೇನಿಯಸ್ಲಿ ಸೀರಿಯಲ್ಸ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರಿ. ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಸೀರಿಯಲ್ ಅನ್ನೋದು ಯಾವಾಗ ಶುರು ಆಯಿತು, ಹೇಗೆ ಶುರು ಆಯಿತು? ಸೀರಿಯಲ್ ನಾನು ಫಸ್ಟ್ ಇಯರ್ ಡಿಗ್ರಿ, ಕರಿಬಸವಯ್ಯ ಅವರು ನಮ್ಮ ಕಾಲೇಜಲ್ಲಿ ಪಿಯೋನ್ ಆಗಿ ಕೆಲಸ ಮಾಡ್ತಾಯಿದ್ರು. ಈಸ್ ಅ ಲ್ಯಾಬ್ ಅಸಿಸ್ಟೆಂಟ್ ಆಗಿನೋ ಕೆಲಸ ಮಾಡ್ತಾಯಿದ್ರು. ಸೊ ಅವರು ನಾನು ಆಗಲೇ ಚಿತ್ರಗಳಲ್ಲಿ ಪಾತ್ರ ಮಾಡ್ತಾ ಇರೋದು ಗೊತ್ತಾಗಿ ಒಂದು ಸೀರಿಯಲ್ಗೆ ಬೇಕು ಅಂತ ಬಂದು ಕೇಳಿ ನಾನು ಅಲ್ಲಿಂದ ಸೀರಿಯಲ್ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಅವರಿಂದ ನಾನು ಸುನಿಲ್ ಪುರಾಣಿಕ್ ಮತ್ತು ಲಿಂಗದೇವ್ರವರ ಫಸ್ಟ್ ಸೀರಿಯಲ್ ಸ್ವರ ಸಂಪದ ಅಂತ, ಅದರಲ್ಲಿ ಕಲ್ಯಾಣ್ ಕುಮಾರ್ ಬಂದು ನನ್ನ ತಂದೆ ಕ್ಯಾರೆಕ್ಟ್ರು, ಲೋಕೇಶ್ ಅಂಕಲ್ ಬಂದು ನನ್ನ ಮಾವನ್ ರೋಲ್ ಮಾಡಿದ್ರು. ಸೊ ಗಿರ್ಜಾ ಆಂಟಿ ಇದ್ರು, ಗಾಯತ್ರಿ ಪ್ರಭಾಕರ್ ಇದ್ರು. ಗಾಯತ್ರಿ ಪ್ರಭಾಕರ್ ಒಡನಾಟ ಸ್ಟಾರ್ಟ್ ಆಗಿದೆ ಅಲ್ಲಿ, ನಮ್ಮ ಅಮ್ಮನ ರೋಲ್ ಅವರು. ಸೊ ಗಿರ್ಜಾ ಆಂಟಿ ಬಂದು ನನ್ನ ಅತ್ತೆ ರೋಲು. ಸೊ ಈ ಥರದ್ದು ಒಳ್ಳೆ ಸಬ್ಜೆಕ್ಟು 13 ಎಪಿಸೋಡ್ ಕೊಟ್ಟಿದ್ದು ಚಾನಲ್ಲು ನಮ್ಮ ಸೀರಿಯಲ್ ನೋಡಿ ಖುಷಿಯಾಗಿ ಅದನ್ನ
ಫಸ್ಟ್ ಟೈಮ್ 26 ಎಪಿಸೋಡ್ ಕೊಟ್ಟಿದ್ದು. ವಿನಯಾ ಪ್ರಸಾದ್ ಅವ್ರದ್ದು ಕನ್ನಡಿ ಒಳಗಿನ ಗಂಟು ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಆವಾಗ. ಅವ್ರ ಸಮೇತ ನನ್ನ ಸೀರಿಯಲ್ನ ರೆಕಾರ್ಡ್ ಮಾಡಿ ಇಟ್ಕೊಂಡು ತಪ್ಪದೆ ಮಿಸ್ ಮಾಡ್ತಾ ಇದ್ದೀನಿ, ಶೂಟಿಂಗ್ ಹೋಗಿದ್ದೀನಿ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಾಗ ಪ್ಲೇಯರ್ಸ್ ಇತ್ತು, ವಿಡಿಯೋ ಪ್ಲೇಯರ್ಸ್, ಅದರಲ್ಲಿ ರೆಕಾರ್ಡ್ ಮಾಡಿಕೊಂಡು ಬಂದು ಸೀರಿಯಲ್ ನೋಡೋರಂತೆ. ಆಮೇಲೆ ಎಲ್ಲಿ ಸಿಕ್ಕಿದ್ರು ವಾಣಿ ಎಷ್ಟು ಚಂದ ಮಾಡ್ತಾ ಇದೆಯಾ, ಅಷ್ಟು ಇನ್ನೋಸೆಂಟಾಗಿ ಕಾಣ್ತೀಯಾ, ತುಂಬ ಚೆನ್ನಾಗಿ ಕಾಣ್ತೀಯಾ, ಆ ಥರದ್ದು ಒಂದು ಅಪ್ರಿಸಿಯೇಷನ್ ಫಸ್ಟ್ ಸೀರಿಯಲಿಂದನೇ ಸಿಕ್ಕಿದ್ದು ಆ ರೋಲಿಗೋಸ್ಕರ. ಗೌರಿ ಅಂತ ಕ್ಯಾರೆಕ್ಟರ್ ಅದರಲ್ಲಿ. ಆ್ಯಂಡ್ ಇಬ್ಬರು ಹೀರೋಗಳು, ಒಂದು ಲಿಂಗದೇವರು, ಹಿ ಈಸ್ ಅ ಪ್ರೊಡ್ಯೂಸರ್, ಆ್ಯಂಡ್ ಸುನಿಲ್ ಪುರಾಣಿಕ್, ಹಿ ಈಸ್ ಅ ಡೈರೆಕ್ಟರ್. ಸೊ ಆದ್ದರಿಂದ ನಾನು ಫಸ್ಟು ಆ್ಯಕ್ಟಿಂಗ್ ಕಲ್ತಿರೋದು. ಅಂದರೆ ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಎಲ್ಲಿ ಪಾಸಸ್ ಕೊಡಬೇಕು, ಎಲ್ಲಿ ಲುಕ್ ಕೊಡಬೇಕು, ಲೈಟ್ ಹೇಗೆ ತೊಗೊಳ್ಬೇಕು, ವಾಕ್ ಹೇಗೆ ಮಾಡಬೇಕು, ಕ್ಯಾಮ್ರಾ ಯಾವ ಕಡೆ ಇರುತ್ತೆ, ಯಾವ ಕಡೆ ಲುಕ್ ಇರಬೇಕು, ನನ್ನ ಫೇಸಿಂಗ್ ಹೇಗಿರಬೇಕು, ಎಲ್ಲನೂ ಕಲ್ತಿದ್ದು ನಾನು ಸೀರಿಯಲಿಂದ, ನಾಟ್ ಫ್ರಮ್ ಫಿಲಮ್. ಇದುವರೆಗೂ ನೀವು ಮಾಡಿರೋ ಸೀರಿಯಲ್ಸಲ್ಲಿ ಯಾವುದು ತುಂಬ ಇಷ್ಟವಾದ ಕ್ಯಾರೆಕ್ಟರ್ ನಿಮ್ಮದು? ಸುಮಾರು ಸೀರಿಯಲ್ಗಳು ಇಷ್ಟ. ಆ ಥರ ನೋಡಿದ್ರೆ ಸ್ವರ ಸಂಪದ ನನ್ನ ಫಸ್ಟ್ ಸೀರಿಯಲ್, ಇಟ್ ವಾಸ್ ಅ ಸೂಪರ್ ಡೂಪರ್ ಹಿಟ್. ದೆನ್ ದ್ವಿತೀಯ ಅಂತ ಒಂದು ಸೀರಿಯಲ್ ಮಾಡಿದೆ, ಅದಂತೂ ತುಂಬ ಜನರಿಗೆ ಇವತ್ತಿಗೂ ದ್ವಿತೀಯ ಸೀರಿಯಲ್ನ ಮಾತಾಡ್ತಾರೆ ಜನ. ಆ್ಯಂಡ್ ಅದರಲ್ಲಿ ನಾನು ಬಸ್ರಿ ಆಗಿರ್ತೀನಿ, ಕಾಲು ಜಾರ್ಬಿಟ್ಟು ಮೆಟ್ಲಿಂದ ಬೀಳೋ ಸೀನ್ ಇತ್ತು, ವಿಚ್ ಐ ಡಿಡ್ ಲೈವ್ ದೇರ್. ಆವಾಗ ಅದು ಮೆಟ್ಲು ಸೀದಾ ಇದ್ದಿದ್ರೆ ಬೀಳೋದು ಈಸಿ, ಇದು crooked metlo. So I had bump on my heads. I was literally in ಕಾಲೇಜಲ್ಲಿ ಇದ್ದಿದ್ದು. ಸೊ ನನಗೆ ಆ ಪ್ರೆಗ್ನೆಂಟು ಅದು ಇದು ಕ್ಯಾರಿಯಿಂಗ್ ಆಲ್ ದಟ್ ಆವಾಗಲೇ ಎಕ್ಸ್ಪೀರಿಯನ್ಸ್ ಆಲ್ ದಟ್. ಓಕೆ, ಇವಾಗ ಜನ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅಂತಂದ್ರೆ ನೀವು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತೀರಾ, ಹೊಡಿಯೋಕ್ಕೂ ಬಂದಿದ್ದಾರೆ, ನಿಮ್ಮನ್ನ ಹಂಗೆ ನೋಡ್ತಾರೆ. ಆ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಇದೆಯಾ? ಆ್ಯಕ್ಚುಲಿ ರಾಧಾ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಮಧ್ಯಾಹ್ನ ಸ್ಲಾಟಲ್ಲಿ ಬರ್ತಾ ಇತ್ತು ಒಂದು ಚಾನಲ್ಗೆ. ಸೊ ನಾವು ಅದನ್ನ ಶೂಟಿಂಗ್ ಬಂದು ಯಾವುದೋ ಒಂದು ಸೂಪರ್ ಮಾರ್ಕೆಟ್ ಆ ಥರ ಪ್ಲೇಸಲ್ಲಿ ಮಾಡ್ತಾ ಇದ್ದೀವಿ, ರಾಜರಾಜೇಶ್ವರಿ ನಗರದಲ್ಲಿ. ಸೊ ಸಂಬಡಿ ಕೇಮೆಂಟೋಳು, ನೀವು ಮಧ್ಯಾಹ್ನ ಏನಾದ್ರು ಬಂದಿದ್ರೆ ಬಡ್ದಾಕ್ಬಿಡ್ತಾ ಇದ್ದೆ, ನೀವು ಎಷ್ಟು ತೊಂದರೆ ಕೊಡ್ತೀಯ ರಾಧಾಗೆ, ಹಂಗೆ ಹಿಂಗೆ. ನಾನಂದರೆ ನಿಮ್ಮ ಆಶೀರ್ವಾದ ಅಮ್ಮ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ನನ್ನ ಕ್ಯಾರೆಕ್ಟರ್, ನನ್ನ ಪಾತ್ರ ನಿಮ್ಗೆ ಇಷ್ಟ ಆಗಿದೆ. ಹ್ಞೂ ಬಾ ಮಧ್ಯಾಹ್ನ ಬಾ, ಅದೇ ತಿಂತೀಯ ನೀನು ಅಂತ. ಸೊ ದಟ್ ಇಸ್ ಹೌ ಪೀಪಲ್ ಲವ್ ಯು. ಸುಮಾರು ಕ್ಯಾರೆಕ್ಟರ್ಸ್, ಮನೆ ಒಂದು ಮೂರು ಬಾಗಿಲಾಗಿರ್ಬೋದು, ತುಂಬ ಕ್ಯಾರೆಕ್ಟರ್ಸ್ ಆ ಥರದ್ದು ನೆಗೆಟಿವ್ ಶೇಡ್ಸಲ್ಲೇ ಮಾಡಿರೋದು. ಆ್ಯಂಡ್ ಐ ಪ್ಲೇಡ್ ಅಮ್ಮ ನಿನಗಾಗಿ ಅಂತ ಒಂದು ಪಾಸಿಟಿವ್ ರೋಲು, ಕಂಪ್ಲೀಟ್ಲಿ ಆಪೋಸಿಟ್ ಫ್ರಮ್ ಎವ್ರಿಥಿಂಗ್. ಇಡೀ ಮನೆ ನಿಭಾಯಿಸ್ಕೊಂಡು ಹೋಗುವಂಥ ಪಾತ್ರ. ಶಿ ಇಸ್ ವೆರಿ ಇಂಟೆಲಿಜೆಂಟ್, ಫ್ಯಾಮ್ಲಿನ ನಿಭಾಯಿಸ್ಕೊಂಡು, ಮಕ್ಕಳು ಸಮಸ್ಯೆಗಳು, ಸೊಸೆ ಸಮಸ್ಯೆ, ಆ ಥರದ್ದು ಒಂದು ಕ್ಯಾರೆಕ್ಟ್ರು. ಈ ಥರದ್ದು ವಿಭಿನ್ನ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದೇ ನಾನು ಹೇಳಿದ್ನಲ್ಲ, ಮೂಕಿ ಪಾತ್ರ ಒಂದು ಮಾಡಿಲ್ಲ, ಅದೊಂದು ಆಸೆ ಇದೆ ಅಂತ. ಸ್ಟಾರ್ಟ್ ಆದಾಗ್ಲಿಂದ ಅದೊಂದು ಹೇಳಿದ್ರೆ ದಟ್ ಇಸ್ ಬೈ ರಿಗ್ರೆಟ್ ಅಷ್ಟೇ. ರಿಗ್ರೆಟ್ ಅಲ್ಲ, ಖಂಡಿತ ಸದ್ಯದಲ್ಲೇ ಸಿಗುತ್ತೆ ನಿಮ್ಗೆ. ಯಾ ಥ್ಯಾಂಕ್ ಯು. ಇಷ್ಟು ಸೀರಿಯಲ್ಸ್ ಮಾಡಿದ್ದೀರಾ, 13 ಎಪಿಸೋಡಿಂದ 1000-2000 ಎಪಿಸೋಡ್ಸ್ವರೆಗೂ ನೀವು ಸೀರಿಯಲ್ಗಳನ್ನ ಮಾಡಿದ್ದೀರಾ. ಇಷ್ಟು ಸೀರಿಯಲ್ಗಳಲ್ಲಿ ಯಾವುದಾದ್ರೂ ಒಂದು ಪಾತ್ರಕ್ಕೆ ತುಂಬ ಪ್ರಿಪೇರ್ ಮಾಡ್ಕೊಂಡೆ ನಾನು ಅನ್ನೋದಿದೆಯಾ? ಆ ಥರದ್ದು ಪ್ರಿಪ್ರೇಷನ್ ಅಂತ ಏನೂ ಇಲ್ಲ. ಅದೇ ಕಾಸ್ಟ್ಯೂಮ್ ಹೊಂದಿಸೋದು ಆ ಕ್ಯಾರೆಕ್ಟ್ರಿಗೆ, ಆ ಥರದ್ದು ಜ್ಯುವೆಲ್ರಿಗಳು, ಆ ಥರದ್ದು ಇದೆ ಬಿಟ್ಟು, ಬಿಕಾಸ್ ರೆಫರೆನ್ಸ್ ಕಳಿಸಿರ್ತಾರೆ, ಇದೇ ಥರದ್ದು ಕಾಸ್ಟ್ಯೂಮ್ ಬೇಕು, ಇದೇ ಥರ ಜ್ಯುವೆಲ್ರಿ ಬೇಕು, ಈ ಥರ ಆ ಲುಕ್ ಬೇಕು ಆ ಕ್ಯಾರೆಕ್ಟ್ರಿಗೆ ಅಂತ. ಅದು ಪ್ರಿಪ್ರೇಷನ್ ಇದ್ದೇ ಇರುತ್ತೆ. ಬಟ್ ನಮಗೆ ಸ್ಕ್ರಿಪ್ಟ್ಸ್ ಎಲ್ಲ ನಿಮಗೆ ಬೆಳಿಗ್ಗೆ ಬರುತ್ತೆ ಸ್ಕ್ರಿಪ್ಟು, ನಾವು ಸೆಟ್ಟಿಗೆ ಹೋದ್ಮೇಲೆ ಸ್ಕ್ರಿಪ್ಟ್ ಬರುತ್ತೆ. ಕೆಲವು ಟೈಮ್ ಹಿಂದಿನ ದಿನ ಬಂದರೂ ನಮಗೇನು ಸಿಗಲ್ಲ, ಬೆಳಿಗ್ಗೆ ಹೊತ್ತು ಸಿಗುತ್ತೆ ಅಷ್ಟೇ. ಬಟ್ ನಂದು ಅಭ್ಯಾಸಗಳು ಹೇಗಿದೆ ಅಂದರೆ, ನಾನು ಭಾಳಷ್ಟು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದವರು, ಆವಾಗ ನಾನು ಸ್ಕ್ರಿಪ್ಟ್ಗಳು ಒಂದೇ ಇರೋದು, ಸೊ ಯಾರಿಗೂ ಕೊಡ್ತಾ ಇದ್ದಿಲ್ಲ. ಡೈರೆಕ್ಟ್ರು ಸೆಟ್ಟಿಗೆ ಬಂದಮೇಲೆ ಒಂದ್ಸಲಿ ರೀಡಿಂಗ್ ಕೊಡೋರು ಅಷ್ಟೇ, ಬಿಟ್ಟರೆ ಇನ್ನೇನು ಮಾಡ್ತಾ ಇದ್ದಿಲ್ಲ. ಶಾರ್ಟಿಗೆ ಮುಂಚೆ ನಮ್ಮ ಡೈಲಾಗ್ ಕೊಡೋರು ಅಷ್ಟೇ. ಸೊ ಅದೇ ಐ ಆಮ್ ಯೂಸ್ ಟು ದಟ್, ಐ ಆಮ್ ನಾಟ್ ಯೂಸ್ ಟು ರೀಡಿಂಗ್ ದ ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ಓದಿದ್ರೆ ನಾನು ಕಾನ್ಷಿಯಸ್ ಆಗೋಗ್ತೀನಿ, ಏನಾದ್ರು ಚೇಂಜಸ್ ಇದ್ರೆ ಚೇಂಜಸ್ ಮಾಡ್ಕೊಳಕ್ಕಾಗಲ್ಲ ಕೆಲವು ಟೈಮ್, ಇಲ್ಲಾಂದ್ರೆ ಆಗುತ್ತೆ, ಇಲ್ಲ ಆಗೋದೇ ಇಲ್ಲ ಅಂತಲ್ಲ, ಬಟ್ ಐ ಆಮ್ ಯೂಸ್ ಟು ದಟ್. ಸೊ ಇದು ಒಂದು ಅಭ್ಯಾಸ ಇದೆ ಅಷ್ಟೇ. ಇಷ್ಟು ವರ್ಷ, ಆಲ್ಮೋಸ್ಟ್ 30 years ಜರ್ನಿ ನಿಮ್ಮದು. 30 ವರ್ಷ ಚಿತ್ರರಂಗದಲ್ಲಿ ಸೀರಿಯಲ್ಸು, ಫಿಲಮ್ಸು, ದೊಡ್ಡ ದೊಡ್ಡ ಆ್ಯಕ್ಟರ್ಗಳು, ಡೈರೆಕ್ಟರ್ಗಳು ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೀರಾ. ಈ ಪಾಯಿಂಟಲ್ಲಿ ಇವತ್ತು ಈ ಕ್ಷಣದಲ್ಲಿ ನಿಂತು ಒಂದು ಕ್ಷಣ ಹಿಂದೆ ನೋಡಿದ್ರೆ ನಿಮಗೆ ಎಷ್ಟು ಖುಷಿ ಇದೆ ನಿಮ್ಮ ಜರ್ನಿ? ತುಂಬಾ ಖುಷಿ ಇದೆ. ಅದೇ ಹೇಳಿದ್ನಲ್ಲ, ನಾನು ಇಷ್ಟು ದೂರ ಬರ್ತೀನಿ ಅಂತಲೇ ಅಂದ್ಕೊಂಡಿದ್ದಿಲ್ಲ.
ಬಿಕಾಸ್ ಒಂದು ಇನ್ಸಿಡೆಂಟ್ ಆದಾಗ ಜಗ್ಗೇಶ್ ಅವ್ರ ಸಮೇತ ಎಷ್ಟೋ ಬೇರೆ ಯಾವುದೋ ಮೂವಿಯಲ್ಲಿ ಸಿಕ್ಕಿದಾಗ ಇನ್ನೂ ಇದೆಯಾ ಇಂಡಸ್ಟ್ರಿಯಲ್ಲಿ ನೀನು ಓಡೋಗ್ತೀಯ ಅಂದ್ಕೊಂಡಿದ್ದೆ ಅಂತ ಅಂದಿದ್ರು. ಸೊ ಆ ಥರದ್ದು ಒಂದು ಇದು ಎಕ್ಸ್ಪೀರಿಯನ್ಸು ಹಾಬಿ ಥರ ತೊಗೊಂಡು ಅದೇ ನನ್ನ ಪ್ರೊಫೆಷನ್ ಆಗೋಯ್ತು. ಹೌದು, ಸ್ಟಾರ್ಟಿಂಗ್ ನಾನು ತೊಗೊಂಡಿದ್ದು ಹಾಬಿ ಥರ 1-2-3 ಫಿಲಮ್ ಮಾಡೋದು, ವಾಪಸ್ ಆಮೇಲೆ ಟಾಟಾ ಬಾಬಾಯ್ ಅನ್ನೋದು ಸುಮ್ಮನಾಗೋದು ಅಂತ. ಬಟ್ ಇಟ್ ವಾಸ್ ನಾಟ್ ಲೈಕ್ ದಟ್. ಒಂದ್ಸಲಿ ನೀವು ಇಲ್ಲಿ ಕಾಲಿಟ್ಟ ಮೇಲೆ ಮತ್ತೆ ವಾಪಸ್ ಆಗೋದೇ ಇಲ್ಲ. ಯು ವಿಲ್ ಜಸ್ಟ್ ಕಮ್ ಬ್ಯಾಕ್. ಇಲ್ಲೇ ಸುತ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ. ಇದು ಸಿನಿಮಾ ಮತ್ತು ಸೀರಿಯಲ್ ಹಿಡ್ತಾ ಹಂಗೆ ಇರುತ್ತೆ. ಮಗಳ ಬಗ್ಗೆ ಹೇಳೋದಾದ್ರೆ ಏನ್ ಮಾಡ್ತಿದ್ದಾರೆ? ಖುಷಿ, ಶಿ ಹಸ್ ಕಂಪ್ಲೀಟೆಡ್ ಹರ್ ಥಿಯೇಟರ್ ಕಂಪ್ಲೀಟ್ ಮಾಡಿದಾಳೆ. ಮತ್ತು ಬಿಂಬದಲ್ಲೂ ಶಿ ಹಸ್ ಡನ್ ಅ ಕೋರ್ಸ್. ದೇವರು ರುಜು ಮಾಡಿದನು ಅಂತ ಸಿಂಪಲ್ ಸುನಿ ಅವರ ಚಿತ್ರ ಮಾಡ್ತಾ ಇದ್ದಾಳೆ. ಆ್ಯಂಡ್ ಶಿ ಇಸ್ ವೆರಿ ಎಕ್ಸೈಟೆಡ್ ಅಬೌಟ್ ದಟ್. ಅವಳ ಪಾತ್ರನೂ ತುಂಬ ಚೆನ್ನಾಗಿದೆ. ಸೊ ಇಟ್ ವಾಸ್ ಆಲ್ ಆಫ್ ಅ ಸಡನ್. ಬಟ್ ಅವಳೇ ಒಪ್ಕೊಂಡಿದ್ದು. ನಂಗೆ ಆ್ಯಕ್ಚುಲಿ ಅವಳು ಇಂಡಸ್ಟ್ರಿಗೆ ಬರೋದು ಇಷ್ಟನೇ ಇಲ್ಲ. ಬಟ್ ವೆನ್ ಶಿ ಹಸ್ ಟೇಕನ್ ಅ ಡಿಸಿಷನ್, ಐ ಆಮ್ ಓಕೆ ವಿತ್ ಇಟ್. ನಾನು ಅದನ್ನ ಪ್ರೋತ್ಸಾಹ ಮಾಡ್ತೀನಿ. ಬಟ್ ಯಾವುದಕ್ಕೂ ತಲೆ ಹಾಕಲ್ಲ. ಅವಳೇ ಮಾತಾಡಬೇಕು, ಅವಳೇ ಡಿಸೈಡ್ ಮಾಡಬೇಕು. ಕೆಲವುದಕ್ಕೆ ಮಾತ್ರ ನಾನು ಅವಳ ಬೆನ್ನೆಲುಬಾಗಿ ನಿಂತಿರ್ತೀನಿ ಅಷ್ಟೇ. ಬಿಟ್ಟರೆ ಪಾತ್ರ ಕೇಳೋದಾಗಲಿ, ಅದನ್ನ ಒಪ್ಕೊಳ್ಳೋದಾಗಲಿ, ಓಕೆ ಅನ್ನೋದಾಗಲಿ. ಬಿಕಾಸ್ ನಾವು ಇವತ್ತು ಒಪ್ಕೋ ಮಾಡು ಅಂತ ಹೇಳಿ ಅದೇನಾದ್ರು ಇದಾದರೆ ನೀನೇ ಹೇಳಿದ್ದು ನೀನೇ ಮಾಡಿದ್ದು ಅಂತ ಆಗುತ್ತೆ. ಈಗಿನ ಮಕ್ಕಳ ಹತ್ರ ಬದುಕೋದು ತುಂಬ ಕಷ್ಟ. ಸೊ ಐ ಸ್ಟೇ ಅವೇ ಫ್ರಮ್ ಆಲ್ ದಟ್. ಓಕೆ, ಅವಳು ಏನೇ ಮಾಡಿದ್ರು ಐ ಆಮ್ ದೇರ್ ಫಾರ್ ಹರ್ ಅಷ್ಟೇ. ಶೂಟಿಂಗ್ ಇಲ್ದಲೇ ಇದ್ದಾಗ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೆ? ನಿಮ್ಮ ದಿನಚರಿ ಹೇಗೆ? ಜಾಸ್ತಿ ಮಾತಾಡೋಕ್ಕಿಂತ ಜಗಳನೇ ಆಡ್ತಾ ಇರ್ತೀವಿ. ನಾನು ಬಟ್ಟೆಗಳು ತೊಗೊಂಡು ಹೋಗ್ತಾ ಇರ್ತಾಳೆ ನನ್ನ ಕಬೋರ್ಡಿಂದ, ಅದಕ್ಕೆ ಜಗಳ ಆಗುತ್ತೆ. ತಂದಿರೋ ಬಟ್ಟೆ ನಂಗೆ ಮಡ್ಚಿಡಲ್ಲ, ಅದಕ್ಕೆ ಜಗಳ ಆಗುತ್ತೆ. ಈ ಥರದೇ ಕಿತ್ತಾಟಗಳು ಕಿಚ್ಚಿ 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 ಅಂತ ಜಗಳ ಆಡ್ತಾ ಇರ್ತೀವಿ. ಬಟ್ ಇಟ್ ಈಸ್ ಆಲ್ವೇಸ್ ಫನ್. ಅಗೇನ್ ಎಂಡ್ ಆಫ್ ದ ಡೇ ವಿ ಆರ್ ಮದರ್ ಆ್ಯಂಡ್ ಡಾಟರ್, ಫ್ರೆಂಡ್ಸ್ ಥರನೇ ಇರ್ತೀವಿ. ಐ ಹ್ಯಾವ್ ನೋ ಇಶ್ಯೂಸ್ ವಿತ್ ಹರ್, ಶಿ ಡಸಂಟ್ ಹ್ಯಾವ್ ಎನಿ ಇಶ್ಯೂಸ್ ವಿತ್ ಮೀ. ಮೇಡಮ್, ನೀವು ಕಳೆದ 2 ವಾರಗಳಿಂದ ನಮ್ಮ ಜೊತೆ ಇದ್ದೀರಾ, ನಮ್ಮ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಜೊತೆ ಮಾತಾಡಿದ್ದೀರಾ. ನಮ್ಮ ಆಡಿಯನ್ಸಿಗೆ ಮತ್ತು ನಿಮ್ಮ ಅಭಿಮಾನಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಜೀವನ ಹೇಗೆ ಹೋಗುತ್ತೋ, ಹೇಗೆ ಸಾಗುತ್ತೋ ಹಾಗೆ ಸಾಕ್ಕೊಂಡು ಹೋಗಿ. ತುಂಬ ಈ ದ್ವೇಷಗಳು, ಈ ಮನಸ್ತಾಪಗಳನ್ನ ಜಾಸ್ತಿ ಇಟ್ಕೊಂಡು ಜೀವನ ಮಾಡೋಕ್ಕೆ ಹೋಗಬೇಡಿ. ಲೈಫ್ ಇಸ್ ವೆರಿ ಶಾರ್ಟ್ ಆ್ಯಂಡ್ ಮೇಕ್ ಇಟ್ ಇಸ್ ವೆರಿ ಸ್ವೀಟ್. ಇಟ್ ಹ್ಯಾಸ್ ಟು ಬಿ ಸ್ವೀಟ್. ಚೆನ್ನಾಗಿರಬೇಕು, ಖುಷಿಯಾಗಿರಿ. ಜಗಳ ಆಡ್ತೀರಾ ಆಡಿ, ನೆಕ್ಸ್ಟ್ ದಿನ ಕಾಂಪ್ರಮೈಸ್ ಆಗೋಗಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? 2 ವಾರದಿಂದ ನಿಮ್ಮ ಕಾರ್ಯಕ್ರಮದಲ್ಲಿದ್ದೀನಿ. ಹೋಪ್ ನಾನು ಮಾತಾಡಿರೋದೆಲ್ಲ ನಿಮ್ಗೆ ಇಷ್ಟ ಆಗಿದೆಯೋ ಇಷ್ಟ ಆಗಲಿಲ್ವೋ ನಂಗೆ ಗೊತ್ತಿಲ್ಲ. ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ. ಮತ್ತು ಉದಯ ಕಾಮಿಡಿ ಐ ಹ್ಯಾವ್ ಆಲ್ವೇಸ್ ಬೀನ್ ವಾಚಿಂಗ್. ಅವಾಗ ಇದ್ದಿದ್ದೇ ಉದಯ ಟಿವಿ. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಜರ್ನಿ. ತುಂಬ ಮೆಮೊರೀಸ್ ಇದೆ, ಎಮೋಷನ್ಸ್ ಇದೆ. ಕ್ಯಾರಿಡ್ ಲಾಟ್ ಆಫ್ ಗುಡ್ ವಿಲ್ಸ್, ಗುಡ್ ಪೀಪಲ್ ಐ ಹ್ಯಾವ್ ಮೆಟ್. ನಾನಂತೂ ಉದಯ ಕಾಮಿಡಿನ ನೋಡ್ತೀನಿ. ಕೆಲವು ಆ ಬಿಟ್ಸ್ ಆ್ಯಂಡ್ ಪೀಸಸ್ ಆಫ್ ಮೂವೀಸು ನೀವು ಹಾಕುವಂಥದ್ದೆಲ್ಲ ಖುಷಿ ಕೊಡುತ್ತೆ. ಸೊ ದಯವಿಟ್ಟು ನೀವು ಕೂಡ ಈ ಥರದ್ದು ನಿಮ್ಮ ಚಿಂತೆಗಳನ್ನ, ನಿಮ್ಮ ದ್ವೇಷನ ಎಲ್ಲ ಬಿಟ್ಟು ಕಾಮಿಡಿ ಸೀನ್ಸ್ ನೋಡಿ ನಕ್ಕೊಂಡು ಖುಷಿಯಾಗಿ ಜೀವನ ಮಾಡಿ. ಓಕೆ ಮ್ಯಾಮ್, ಇಷ್ಟು ದಿನಗಳು ನಮ್ಮ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಟೈಮ್ ಕೊಟ್ಕೊಂಡು ನಿಮ್ಮ ಜರ್ನಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಅಷ್ಟೇ, ನನ್ನನ್ನು ಇಷ್ಟು ವಾರ ಸಹಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ವಾಣಿಶ್ರೀ ಅವರ ಬಾಲ್ಯ ಜೀವನ, ಸ್ಕೂಲು, ಕಾಲೇಜು, ಅವ್ರ ಇಂಡಸ್ಟ್ರಿಗೆ ಹೇಗೆ ಬಂದರು, ಅವರ ಸಿನಿಮಾಗಳು, ಅವರ ಸೀರಿಯಲ್ಗಳು, ಸಂಪೂರ್ಣವಾಗಿ ಅವ್ರ ಜರ್ನಿಯನ್ನು ನಾವು ತಿಳ್ಕೊಂಡಿದ್ದೀವಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆಗೆ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.